ಡಿಕೆ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ ಸಿಕ್ಕಿಲ್ಲ. ಮಹಿಳೆಯರಿಲ್ಲದ ಕ್ಯಾಬಿನೆಟ್ ರಚನೆಗೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಗಾಯತ್ರಿ ಶಾಂತೇಗೌಡ ಜಾಗಕ್ಕೆ ಯಾರು ಬರ್ತಾರೆ? ಹಾಗಾದ್ರೆ ನಿನ್ನೆ ಒಂದು ಲಿಸ್ಟ್ ಬರುತ್ತೆ, ಅದರಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರಿರುತ್ತೆ. ಅದಾದ ನಂತರ ದೊಡ್ಡ ಹೈಡ್ರಾಮನೆ ನಡೆದೋಯ್ತು. ಸಿದ್ದರಾಮಯ್ಯನವರು ಬಹಳ ಸೆಟ್ ಮಾಡ್ಕೊಂಡಿದ್ರಂತೆ. ಯಾರು ಇವರ ಹೆಸರನ್ನ ಸೇರಿಸಿದ್ದು ನಾನು ಹೇಳಿಲ್ಲ ಅಂತ ಸಿಎಂ ಮತ್ತು ಮಾಜಿ ಸಿಎಂ ಇಬ್ಬರು ಮಾತಾಡಿದ್ದಾರೆ. ನೋಡಿದರೆ ಅಲ್ಲಿ ಹೈಕಮಾಂಡ್ ಸೇರಿಸಿದೆ ಅನ್ನೋದು ಗೊತ್ತಾಗಿರೋದು. ಸೊ ಆ ಒಂದು ಸ್ಥಾನಕ್ಕೆ ಈಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಗಾಯತ್ರಿ ಜಾಗಕ್ಕೆ ಮಹಿಳೆಯರಿಗೆ ಮಂತ್ರಿಗಿರಿ ಪಕ್ಕ ಸಿಗುತ್ತೆ. ಖಾಲಿ ಇರುವ ಸ್ಥಾನಕ್ಕೆ ಮಹಿಳಾ ಶಾಸಕಿಯರು ಲಾಭಿ ಮಾಡ್ತಾ ಇದ್ದಾರೆ. ಗಾಯತ್ರಿ ಜಾಗಕ್ಕೆ ಬರ್ತಾರ? ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪೈಪೋಟಿ ಕೊಟ್ಟಿದ್ದ ಆರತಿ ಕೃಷ್ಣಗೆ ಅದೃಷ್ಟ ಒಲಿಯುತ್ತಾ? ಅನ್ನಪೂರ್ಣ, ನಯನಾ ಮೋಟಮ್ಮ, ಉಮಾಶ್ರೀ ಅವರು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ನೋಡಿ, ಒಂದು ಈ ವಿಚಾರದಲ್ಲಿ ಮಹಿಳೆಯರು ಅಂತ ಬಂದಾಗ ಹೆಸರು ಕೇಳಿ ಬರ್ತಾ ಇರೋದು ಬಹಳ ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದು. ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಅವರು ಸಚಿವೆಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಸೊ ಆ ನಿಟ್ಟಿನಲ್ಲಿ ಈಗಲೂ ಕೂಡ ಅವರಿಗೆ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಾ ಇದೆ. ಸೊ ಅವರನ್ನು ಬಿಟ್ಟರೆ ಇನ್ನು ಯಾರಿದ್ದಾರೆ? ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಮ್, ಇವರ ಹೆಸರು ಕೂಡ ಬಹಳ ಮುನ್ನೆಲೆಗೆ ಬರ್ತಾ ಇದೆ. ಸೊ ಹಾಗಾಗಿ ಇವರು ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಅದಾದ ನಂತರ ಕಲಬುರಗಿ MLA ಖನಿಜ್ ಫಾತಿಮಾ, ಇವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಸೊ ಇವರು 3 ಜನ ಈಗ ಘಟಾನುಘಟಿಗಳು. ಅದಾದ ನಂತರ ಬರೋದು ನಯನಾ ಮೋಟಮ್ಮ ಅವರು ಕೂಡ ಇಲ್ಲಿ ಆಕಾಂಕ್ಷಿ. ಈಗಾಗಲೇ CM DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿ ಬಂದಿದ್ದಾರೆ, ತಮ್ಮ ಆಸೆಯನ್ನು ತಿಳಿಸಿ ಬಂದಿದ್ದಾರೆ. ನನಗೂ ಕೂಡ ಅವಕಾಶವನ್ನು ಮಾಡಿಕೊಡಿ, ನಾನು ಇನ್ನೂ ಹೆಂಗಿದ್ದೀನಿ, ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿದಾರಂತೆ. ಅದಾದ ನಂತರ ಆರತಿ ಕೃಷ್ಣ MLC ಅವರು, ಆರತಿ ಕೃಷ್ಣ ಅವರ ಹೆಸರು ಕೂಡ ಭಾಳ ಮುನ್ನೆಲೆಯಲ್ಲಿದೆ. ಅವರಿಗೆ ಅವಕಾಶ ಸಿಕ್ಕರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಇನ್ನು ಸಿದ್ದರಾಮಯ್ಯನವರು ಪದೇ ಒಂದು ಹೆಸರು ಹೇಳ್ತಾ ಇರೋದು ಅದು ಉಮಾಶ್ರೀ ಅವರು, MLC ಉಮಾಶ್ರೀ ಅವರಿಗೆ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಅಂತ ಸಿದ್ದರಾಮಯ್ಯನವರು ಈ ಹಿಂದೆನೇ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಉಮಾಶ್ರೀ ಅವ್ರಿಗೂ ಕೂಡ ಅವಕಾಶ ಸಿಕ್ಕರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಸೊ ಹಾಗಾಗಿ ಇಷ್ಟು ಜನ ಮಹಿಳೆಯರ ಪೈಕಿ ಯಾರಿಗೆ ಅವಕಾಶ ಸಿಗುತ್ತೆ? ಒಂದು ಕಡೆ ಸಿದ್ದರಾಮಯ್ಯನವರು ಬಹಳ ಗರಂ ಆಗಿದ್ದಾರೆ ಗಾಯತ್ರಿ ಅವರ ಹೆಸರನ್ನ ಸೇರಿಸಿದ್ದಕ್ಕೆ. ಅದಕ್ಕೆ ಇಷ್ಟೆಲ್ಲ ಗೊಂದಲ ಆಗಿರೋದು. ನಾನು ಕೊಟ್ಟಿದ್ದ ಹೆಸರೇ ಬೇರೆ, ನೀವು ಹಾಕಿದ್ದ ಹೆಸರೇ ಬೇರೆ ಅಂತ ಹೇಳಿ ಸಿದ್ದರಾಮಯ್ಯನವರು ನಿನ್ನೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಬರಲಿಲ್ಲ. ಅಷ್ಟೆಲ್ಲ ಸಿಟ್ಟು ಮಾಡ್ಕೊಂಬಿಟ್ಟಿದ್ರು. ಸೊ ನೋಡೋಣ ಈಗ ಈ ಎಲ್ಲ ಹೆಣ್ಮಕ್ಕಳಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ.